42 ವರ್ಷಗಳ ನಂತರ ಮಾಡ್ತಾ ಇದೀವಿ ಅನ್ನೋದೇ ಒಂದು ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು. ಇವ್ರಿಂದ ಮಾಡ್ತಿದ್ರಲ್ಲ ಅದ್ರಾಗೆಲ್ಲ ಮಾಡ್ತಾ ಇದ್ದೀವಿ. ಸೇವೆ ಸಲ್ಲಿಸಿ ಇದೇ ನೆಲದಲ್ಲಿ ಮತ್ತೆ ಮರಳಿ ಬಂದು. ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಬಂದಿರೋದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಒಂದು ಧರ್ಮಪುರ ಹೋಬಳಿಯಲ್ಲಿರುವಂತ ಒಂದು ಪಂಚಲಿಂಗೇಶ್ವರ ಸ್ಕೂಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದೀವಿ. 1974 ಶುರುವಾಗುತ್ತೆ. ಶಾಲೆ ಶುರುವಾಗ ಕಾರಣ ಯಾರಪ್ಪ ಅಂತಂದ್ರೆ ಆಗಿನ ಕಾಲದ ಕೃಷಿ ಸಚಿವರಂತಹ BL ಗೌಡ ಅವರು ಮತ್ತೆ ಈ ಶಾಲೆ ಶುರುವಾಗಕ್ಕೆ 3 ಎಕರೆ ಜಮೀನನ್ನು ದಾನ ಮಾಡಿದಂತಹ ಕುತುಬ್ ಸಾಹೇಬ್ ಅವ್ರನ್ನ ನಾವು ಇವತ್ತು ನೆನೆಸ್ಲೇಬೇಕು. ಮತ್ತೆ ಹಳ್ಳಿಕೆರೆ ಗ್ರಾಮದ ಸಣ್ಣಪ್ಪ ಅನ್ನೋರು ಮತ್ತು ಅವರ ಸಹಪಾಠಿಗಳು ಶಿಕ್ಷಣದ ಮಹತ್ವ ಅರಿತುಕೊಂಡು ಎಲ್ಲರಿಗೂ ಶಿಕ್ಷಣ ಸಿಗ್ಬೇಕು ಅಂದ್ಕೊಂಡು ಅವರು ಸಹ ಇದು ಕೈ ಜೋಡಿಸಿ ಈ ಶಾಲೆ ಶುರುವಾಗಕ್ಕೆ ಒಂದು ಕಾರಣ ಆಗ್ತಾರೆ. ಈ ಒಂದು ಪಂಚಲಿಂಗೇಶ್ವರ ಸ್ಕೂಲು 1974ರಲ್ಲಿ ಸ್ಟಾರ್ಟ್ ಆಗ್ಲಿಲ್ಲ ಅಂತ ಅಂದಿದ್ರೆ ಇಲ್ಲಿನ ಸುತ್ತಮುತ್ತ ಹಳ್ಳಿಗಳಿಗೆ ಅಷ್ಟು ಎಜುಕೇಶನ್ ಸಿಗ್ತಾ ಇರಲಿಲ್ಲ. ಮಕ್ಕಳು ಎಲ್ಲ ಆಗಿನ ಒಂದು ಸ್ಟೂಡೆಂಟ್ಗಳು ಹಿರಿಯೂರಿಗೆ ಇಲ್ಲಿಂದ 32 ಕಿಲೋಮೀಟರ್ ದೂರ ಇದೆ. ಅಷ್ಟು ದೂರ ಹೋಗ್ಬಿಟ್ಟು ಎಜುಕೇಶನ್ ಮಾಡೋಕ್ಕೆ ತುಂಬಾ ಕಷ್ಟ ಆಗಿತ್ತು. ಅದಕ್ಕೋಸ್ಕರ ಈ ಸ್ಕೂಲ್ನ ಸ್ಟಾರ್ಟ್ ಮಾಡಿರೋಂಥವ್ರಿಗೆ ಎಲ್ಲರಿಗೂ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ, ಅದೇ ಈ ಒಂದು ಸ್ಕೂಲಿನ ಒಂದು ಹಳೆ ಸ್ಟೂಡೆಂಟ್ಗಳಾದಂತಹ 1984ನೇ ಬ್ಯಾಚ್ನವರು ಇವತ್ತು ಗುರುವಂದನಾ ಕಾರ್ಯಕ್ರಮನ ಆಯೋಜಿಸಿದರೆ ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಸರ್ಕಾರಿ ಶಾಲೆ ಟೀಸರ್ ಅದು ನೋಡಿ ಶೇರ್ ಮಾಡಿ. ಇದ್ರಲ್ಲ ಪಂಚಲಿಂಗೇಶ್ವರ ಸ್ಕೂಲ್ ಹತ್ರ ಇರುವಂತ ಒಂದು ಕೆತ್ತನೆಗಳನ್ನ, ಈ ಒಂದು ಕೆತ್ತನೆಗಳು ಇಲ್ಲೇ ಈ ಸ್ಕೂಲ್ ಹತ್ರನೇ ಇರ್ಲಿಲ್ಲ. ಇಲ್ಲಿನ ಈ ಧರ್ಮಪುರದ ಸುತ್ತಮುತ್ತಲ ಇರುವಂತ ಒಂದು ಹಳ್ಳಿಗಳಲ್ಲಿ ಈ ಒಂದು ಕೆತ್ತನೆಗಳಿದ್ವು. ಬಟ್ ಆದ್ರೆ ಆಗಿನ ಒಂದು ಟೀಚರ್ಸ್ಗಳು ಅವ್ರನ್ನ ಒಂದು ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಡು ಹೋಗಿ ಈ ಕೆತ್ತನೆಗಳು ಒಂದೇ ಜಾಗದಲ್ಲಿದ್ರೆ ಈ ಊರಿನ ಇತಿಹಾಸ ಉಳಿಯುತ್ತೆ ಅಂತ ಈ ಒಂದು ಜಾಗದಲ್ಲಿ ಇರಿಸಿದ್ದಾರೆ. ಅವ್ರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ನನ್ನ ಹೆಸರು ಶ್ರೀನಿವಾಸ್ ಗೌಡ ಅಂತ. ಓಕೆ, ಇವಾಗ 40 ವರ್ಷ ಆದ್ಮೇಲೆ ಇಲ್ಲಿ ಫ್ರೆಂಡ್ಸ್ ಎಲ್ಲ ಗ್ಯಾದರ್ ಆಗಿದ್ರ ಮತ್ತೆ ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಇದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನ್ ಅನ್ನಿಸ್ತಾ ಇದೆ? ಇದು 42 ವರ್ಷಗಳ ನಂತರ ಮಾಡ್ತಾ ಇದೀವಿ ಅನ್ನೋದೇ ಒಂದು ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ತರದ ಅನುಭವಗಳು ನಮಗೂ ಮೊದಲು. ಹಿಂದೆ ನಮ್ಗೆ ಈ ತರದ್ ಯಾವ್ದು ಅನುಭವ ಇಲ್ಲ. ಯಾಕಂದ್ರೆ SLC ನಂತರ ಬಿಟ್ರೆ SLC ಬ್ಯಾಚ್ ಅನ್ನೋದ್ ಬಿಟ್ರೆ ಬೇರೆ ಯಾರು ಮಾಡ್ಲಿಕ್ಕೆ ಇಷ್ಟ ಪಡಲ್ಲ. ಅದನ್ನೇನೆ ಮಾಡ್ತಕ್ಕಂಥದ್ದು. ಅದಕ್ ನಂತರ ಎಲ್ಲೂ ನಾವು ಗುರುವಂದನ ಆಗ್ಲಿ ಗೆಟ್ ಟುಗೆದರ್ ಆಗ್ಲಿ ಮಾಡ್ತೀವಿ ಅನ್ನೋದನ್ನ PUCದು ಡಿಗ್ರಿದೋ ಮತ್ತೊಂದು ಅಂತ ಕೇಳಿರಲ್ಲ. ಇದೇ SLC ಬ್ಯಾಚ್ ಇಂದ ಮಾಡ್ತಾ ಇರೋದ್ರಿಂದ, ಯಾಕಂದ್ರೆ ನಮಗಿದು ಫಸ್ಟ್ ಅಂಡ್ ಬೆಸ್ಟ್ ಅನ್ನೋದು ಫೀಲ್ ಆಗ್ತಾ ಇದೆ. ಇವಾಗ SLC 8 to 10th ಇಲ್ಲಿ ಓದಿದ್ದೀರಾ. ಹೌದು. ತುಂಬಾ ನಿಮಗೆ ಮೆಮೊರಿಯಲ್ಲಿ ಉಳ್ಕೊಂಡಿರೋಂಥದ್ದು ಏನಾದ್ರು? ತುಂಬಾ ಮೆಮೊರಿಯಲ್ ಅಂತಂದ್ರೆ ಈಗಿನ ತರ ಅವಾಗ ಇರ್ತಿರ್ಲಿಲ್ಲ. ಅವಾಗ ಎಲ್ಲರೂ ಒಬ್ರು ನೋಡಿದ್ರೆ ಒಬ್ರು ಹಂಚ್ಕೊಂಡ್ ಮಾತಾಡ್ತಕ್ಕಂಥದ್ದಾಗ್ಲಿ. ಯಾಕಂದ್ರೆ ಹಳ್ಳಿ ವಿದ್ಯಾರ್ಥಿಗಳಾಗಿರೋದ್ರಿಂದ ಒಬ್ಬರನ್ನ ಕೋ ಎಜುಕೇಶನ್ ಇದ್ರೂ ಸಮೇತ ಒಬ್ಬರನ್ನ ಮಾತಾಡಿಸ್ಬೇಕಾದ್ರೆ ಅಂತ ಸಲಿಗೆಯಿಂದ ಮಾತಾಡ್ತಿರ್ಲಿಲ್ಲ. ಈಗ ಎಲ್ಲ ಒಟ್ಟಿಗೆ ಸೇರಿದೀವಿ ಅಂತಂದ್ರೆ ಹೋಗೇ ಬಾರೆ ಅನ್ನೋ ಮಟ್ಟಕ್ಕೆ ಒಂದು ವಿಶ್ವಾಸ ಇದೆ ಈಗ. ಆಗ ಹಂಗಲ್ಲ, ಅವರು ಇವರು ಈ ಅಮ್ಮ ಈ ತರ್ತಕ್ಕಂತಹ ಅನುಭವ ಅದಾಗಿರ್ತಿತ್ತು. ಅಂದ್ರೆ ನಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈಗ ನಮ್ಮ ಟೀಚರ್ಸ್ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ ಅದನ್ನ ನಮ್ಗೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಇಷ್ಟು ತಡವಾಗಿ ಮಾಡ್ತಾ ಇರೋದ್ರಿಂದ ಹಿಂದೆ ನಾವು ಈ ಹೆಚ್ಚಿನ ಸ್ವಲ್ಪ ಅಂದ್ರೆ ಈ 8-10 ವರ್ಷಗಳ ಹಿಂಚೆ ನಾವೇನಾದ್ರು ಮಾಡಿದ್ರೆ ಅವಾಗ ನಮ್ಗೆ ಎಲ್ಲಾ ಟೀಚರ್ಸ್ ಸಿಗ್ತಾ ಇದ್ರು. ಈಗ 4 ಜನ ಕಳ್ಕೊಂಡಿದೀವಿ. ಈಗ ಕೇವಲ 6 ಜನಗಳಿಗೆ ಮಾತ್ರ ಗುರುವಂದನಾ ಕಾರ್ಯಕ್ರಮ ಮಾಡ್ಬೇಕಾಗಿ ಬಂದಿದೆ. ಇಲ್ಲ ನಾವು 10 ವರ್ಷದ ಹಿಂಚೆ ಮಾಡಿದ್ರೆ ಇನ್ನು 10 ಜನನು ಸಿಕ್ತಿದ್ರು ಅಥವಾ 8 ಜನ ಸಿಕ್ತಿದ್ರು ಅಂತಕ್ಕಂಥದ್ದು ಒಂದ್ ರೀತಿಲಿ ನಮ್ ದೌರ್ಭಾಗ್ಯ ಅಂತ ಮಾಡಿದ್ರೆ. ಹೌದು. ಆಮೇಲೆ ಹಿಂದೆ ಆಗ ಅಂತಂದ್ರೆ ನಾವೇನು ಹಂಗೆ ತುಂಬಾ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಲ್ಲ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಏನೇನು.
ಅದು ಒಂದು ನಮ್ದು ಈಗ ಅದೇ ಅಯ್ಯೋ ನಾವ್ ಹಿಂಗಿದ್ವಾ ಅಂತಕ್ಕಂಥದ್ದು ನಮ್ಮ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ. ಅದನ್ನ ಈಗಿನ ಏನೋ ಅದನ್ನೇ ಇದ್ರ ಬಗ್ಗೆ ಹೇಳ್ಬೇಕು ಮಾತಾಡ್ಬೇಕು ಅಂತಂದ್ರೆ ನಮಗೆ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಅನಿಸ್ತಾ ಇರುತ್ತೆ. ಎಲ್ಲ ಈಗ 40 ವರ್ಷ ಆದ್ಮೇಲೆ ಗ್ಯಾದರಿಂಗ್ ಆಗಿದ್ದೀರಾ ಎಲ್ಲ. ಹೌದು. ಒಂದ್ ಸ್ವಲ್ಪ ಜನ ನೆನಪಲ್ಲಿ ಇರ್ತಾರೆ, ಹೌದು, ಸ್ವಲ್ಪ ಜನ ಹೌದು. ಕಾಂಟ್ಯಾಕ್ಟ್ ಈಗ ಅಂದ್ರೆ ಯಾಕಂದ್ರೆ 42 ವರ್ಷ ಪ್ಲಸ್ ಅದಕ್ಕೆ ಹಿಂದೆ ಒಂದು 15-16 ವರ್ಷ ಅಂತಂದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ಪ್ರತಿಯೊಬ್ಬರು ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ಇದೀವಿ. ಹೌದು. ಈ ರೀತಿ ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ಇದ್ದಾಗ ನಾವು ಒಬ್ಬೊಟ್ಟಿಗೆ ಸೇರ್ತಾ ಇದೀವಿ ಅಂತಂದ್ರೆ ಗುರ್ತಿಸೋದೇ ಕಷ್ಟ. ಅವಾಗ ಮೀಸೆ ಗಡ್ಡ ಬಂದಿಲ್ದೇ ಇರೋ ಸ್ಥಿತಿಲಿ ಇರ್ತಕ್ಕಂತ ಒಂದು ವಯಸ್ಸಾಗಿತ್ತು. ಈಗ ಎಲ್ಲ ಪ್ರತಿಯೊಬ್ಬರನ್ನು ನಾವು ಗುರ್ತಿಸೋದೇ ಕಷ್ಟ ಅನ್ನಂಗ. ಈಗ ಒಂದ್ ರೀತಿ ಎಲ್ಲ ತಲೆ ಕೂದಲು ಉದುರಿರೋರ್ ಇರ್ಬೋದು ಅಥವಾ ಬಣ್ಣ ಬಳ್ಕೊಂಡಿರೋರ್ ಇರ್ಬೋದು. ಈ ರೀತಿಯಾಗಿ ಆಮೇಲೆ ಮುಖ ಸುಕ್ಕು ಕಟ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ಇದೀವಿ ನಾವೀಗ. ಹಾಗಾಗಿ ಒಬ್ಬರನ್ನೊಬ್ಬರನ್ನ ಪರಿಚಯ ಅವಾಗ ನಮಗೆ ನಾವಾಗಿ ನಾವು ಪರಿಚಯ ಮಾಡ್ಕೊಳಕ್ ಆಗಲ್ಲ. ಅವರು ನಾನ್ ಇಂಥವ್ರು ಅಂತ ಹೇಳಿ ಪರಿಚಯ ಮಾಡಿಸೋ ಸ್ಥಿತಿಲಿ ನಾವಿದೀವಿ. ಇದು ಒಂಥರ ತುಂಬಾ ಸಂತೋಷನೇ ಅದು. ನಿಮ್ಮ ಒಂದು ಅನುಭವ ಹೇಳೋದಕ್ಕೆ ನಿಮ್ಗೆ ವಂದನೆಗಳು. ಇವಾಗ 40 ವರ್ಷ 42 ವರ್ಷ ಆಗಿ 1984ಗೆ ನಿಮ್ದು SLC ಮುಗ್ದಿರೋದು. ಈಗ 40 ವರ್ಷ ಆದ್ಮೇಲೆ ಫ್ರೆಂಡ್ಸ್ ಗ್ಯಾದರಿಂಗ್ ಆಗಿದ್ರ, ಮತ್ತೆ ಗುರುವಂದನಾ ಕಾರ್ಯಕ್ರಮ ಮಾಡಿದ್ರ. ಏನ್ ಅನ್ನಿಸ್ತಾ ಇದೆ ನಿಮ್ ಎಕ್ಸ್ಪೀರಿಯನ್ಸ್? ಬಹಳ ಖುಷಿ ಆಯ್ತು. ಯಾರು ಈ ತರ ಮಾಡಿಲ್ಲ. ನಾವು ನಮ್ ಫಸ್ಟ್ ಬ್ಯಾಚ್ ಮಾಡಿದ್ವಿ. ಬಹಳ ಖುಷಿ ಆಯ್ತು. ಮತ್ತೆ ಎಲ್ಲ ನಾವು ನೋಡಿದವ್ರಿಗೆಲ್ಲ ಇವಾಗೆಲ್ಲ ನೋಡಿದ್ವಿ, ಫ್ರೆಂಡ್ಸ್ಗಳಿಗೆ ಆಮೇಲೆ ಒಂದು ಮಾಸ್ಟರ್ಗಳಿಗೆ ಎಲ್ಲ ನೋಡಿದ್ವಿ. ಬಹಳ ಖುಷಿ ಆಯ್ತು. ಚೆನ್ನಾಗಾಯ್ತು ಫಂಕ್ಷನ್. ನಿಮ್ಗೆ ಇವಾಗ 8 to 10 ಇಲ್ಲಿದ್ರಲ್ವಾ, ತುಂಬಾ ಮೆಮೊರಿ ಆಗಿರೋಂತ ಒಂದು ಏನಾದ್ರು ಇದೆಯಾ ಈ ಸ್ಕೂಲಲ್ಲಿ ಓದಿರೋದು? ಇದೆ, ಮಾಸ್ಟರ್ಗಳು ಎಲ್ಲ ಎಜುಕೇಶನ್ ಚೆನ್ನಾಗಿ ಕೊಡ್ತಾ ಇದ್ರು, ಅರ್ಥ ಆಗ್ತಾ ಇತ್ತು, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಕೊಂಡು. ಏನಾದ್ರು ಕಾಮಿಡಿ ಏನಾದ್ರು ಮಾಡಿದ್ರ ಇಲ್ಲಿ ಇಲ್ಲ ಅಂತಂದ್ರೆ ಅದೇ ನಾವು ಇದು ಯೂನಿಯನ್ ಮಾಡ್ತಿದ್ರಲ್ಲ, ಅದ್ರಾಗೆಲ್ಲ ಮಾಡ್ತಾ ಇದ್ವಿ. ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರ? ಡ್ಯಾನ್ಸ್, ಕಾಮಿಡಿ. ನೀವು 6 ಜನ ಎಷ್ಟೋ 10 ಜನ ಏನೋ ಇದ್ರಂತೆ ನಿಮ್ ಮಾಸ್ಟ್ರು, ಬಟ್ 6 ಜನ ಇದಾರೆ, 4 ಜನ ತೀರೋಗಿದಾರಂತೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಇಷ್ಟ, ಯಾವ ಮಾಸ್ಟರ್ ಇಷ್ಟ ನಿಮ್ಗೆ? ಹೌದಾ, ನಮ್ಗೆ ಕನ್ನಡ ಇಷ್ಟ. ಕನ್ನಡ ವ್ಯಾಕರಣ ಮಾಡ್ತಿದ್ರು JS ಅಂತ ಅವರು. ಮತ್ತೆ ಎಲ್ಲ ಸ್ಟೋರಿ ಮುಖಾಂತರ ನಮ್ಗೆ ಕನ್ನಡ ನೀಟಾಗಿ ಹೇಳ್ತಾ ಇದ್ರು. ವ್ಯಾಕರಣ ತುಂಬಾ ಇಷ್ಟ. ಅಂದ್ರೆ ಇಂಗ್ಲಿಷ್ ನಮ್ಗೆ SSR ಇದ್ರು, ಆಮೇಲೆ MNR ಇದ್ರು. ಅವ್ರು ಇಂಗ್ಲಿಷ್ ಹೇಳ್ತಿದ್ರು ಸ್ವಲ್ಪ. ನಮ್ಗೆ ಅವಾಗ ಅಷ್ಟೊಂದು ಇಂಗ್ಲಿಷ್ ನಮ್ಗೆ ಕಡಿಮೆ ಇತ್ತು ನಾಲೆಜ್. ಆಗ ನಮ್ಗೆ ಕಡಿಮೆ. ನಾವ್ 5ನೇ ಕ್ಲಾಸ್ ಅಲ್ಲಿ ABCD ಕಲ್ತಿರೋರು ಇಂಗ್ಲಿಷ್ ಕಲಿಬೇಕಂದ್ರೆ ಕಷ್ಟ ತಾನೆ. ಆದ್ರೂ ಕಷ್ಟಪಟ್ಟು ಅದನ್ನ ಅರ್ಥ ಮಾಡ್ಕೊಂಡು SLC ಪರವಾಗಿಲ್ಲ ಕಷ್ಟಪಟ್ಟು ಪಾಸ್ ಮಾಡಿದ್ವಿ. ಕನ್ನಡದಲ್ಲಿ ನಾವು 92. 88. ಹೌದು. ತುಂಬಾ ಎಜುಕೇಶನ್ ತುಂಬಾ ಕಷ್ಟ. ಆಮೇಲೆ ಗಂಡನಹಳ್ಳಿಯಿಂದ ನಡ್ಕೊಂಡು ಬರ್ತಾ ಇದ್ವಿ. 8 ಕಿಲೋಮೀಟರ್ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ವಿ, ನಡ್ಕೊಂಡು ಬರ್ತಾ ಇದ್ವಿ. ಆಮೇಲೆ ಏನಿಲ್ಲ, ಬೆಳಿಗ್ಗೆ ಊಟ ಮಾಡ್ಬೇಕಿತ್ತು. ಬೆಳಿಗ್ಗೆ ಅಲ್ಲಿ ಊಟ ಮಾಡ್ಕೊಂಡು ಬಂದ್ರೆ ಸಾಯಂಕಾಲ ಮತ್ತೆ ಊಟ. ಆಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ. ತುಂಬಾ ಕಷ್ಟದಲ್ಲಿ ಓದಿದ್ವಿ. ಆಮೇಲೆ ಇಲ್ಲೇನು ನಮ್ಮ ಬ್ಯಾಚ್ ಐತಲ್ಲ, ನಮ್ಮ ಮಾಸ್ಟರ್ ಬ್ಯಾಚ್, ಪ್ರತಿಯೊಂದು ಮಾಸ್ಟರ್ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತಿದ್ರು. ತುಂಬಾ ಚೆನ್ನಾಗಿ ನಮ್ಗೆ ಎಲ್ಲ ಮಾಸ್ಟರ್ ಇಷ್ಟ, ಅಂತಲ್ಲ ಎಲ್ಲರೂ ಇಷ್ಟ. ನಮ್ಮ ಚೆನ್ನಾಗಿ ಹೊಡಿತಿದ್ದು ಇವಾಗ ಸ್ವಲ್ಪ ಏಜ್ ಆಗಿ ಕರ್ಕೊಂಡು ಅವ್ರು ಚೆನ್ನಾಗಿ ಹೊಡಿಯೋರು. ಅದಕ್ಕೆ ನಾವು ಒಬ್ರು ACN ಅಂತ ಇದ್ರು, ಅವರು ಸೋಷಿಯಲ್ ಇದ್ರು. ಅವರು ಅನಿವಾರ್ಯ ಕಾರಣ ಸತ್ತೋಗ್ಬಿಟ್ರು. ಅವರು ಸೋಷಿಯಲ್ ತುಂಬಾ ಚೆನ್ನಾಗಿ ಮಾಡೋರು. 10 ಜನ ಇದ್ರು. ತುಂಬಾ ಚೆನ್ನಾಗಿ ಬ್ಯಾಚ್ ತುಂಬಾ ಚೆನ್ನಾಗಿತ್ತು. ನಾವು ಸ್ವಲ್ಪ ತುಂಬಾ ಕಷ್ಟಪಟ್ಟು. ಸರ್, ನೀವು 40 ವರ್ಷ ಆದ್ಮೇಲೆ ಮತ್ತೆ ಈ ಶಾಲೆಗೆ ಬರ್ತಾ ಇದ್ದೀರಾ, ಮತ್ತೆ ನಿಮ್ಮ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಭೇಟಿ ಆಗ್ತಿದ್ದೀರಾ. ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ನನಗೆ ತುಂಬಾ ಖುಷಿ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳು ನೋಡ್ಬೇಕು ಅನ್ಸುತ್ತೆ. ಅವರಂತ ಅವರ ಪೂರ್ವಾಭಿವೃದ್ಧಿಯನ್ನು ನೋಡಿ ಮಾತಾಡಿಸ್ಬೇಕು, ಅವರಿಗೆ ಶುಭ ಕೋರ್ಬೇಕು. ನಾನು ಈ ನೆಲದಲ್ಲಿ, ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಇದೇ ನೆಲದಲ್ಲಿ ಮತ್ತೆ ಮರಳಿ ಬಂದು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೊಂದಿಗೆ ಸಂಭಾಷಣೆ ಮಾಡಬೇಕು. ಅವ್ರಿಗೊಂದಷ್ಟು ಉಪದೇಶ, ಹಿತವಚನ ಹೇಳ್ಬೇಕು ಅಂತ ತುಂಬಾ ಧನ್ಯವಾದ ಸರ್. 32 ವರ್ಷ ಆದ್ಮೇಲೆ ನಿಮ್ಮ ಸ್ಟೂಡೆಂಟ್ಗಳು ಇಲ್ಲಿ ಗುರುವಂದನಾ ಕಾರ್ಯಕ್ರಮ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಿಮ್ಮ ಅನಿಸಿಕೆ, ಎಕ್ಸ್ಪೀರಿಯನ್ಸ್ ಏನ್ ಅನ್ನಿಸ್ತಾ ಇದೆ? ಏನ್ ಅನ್ನಿಸ್ತಾ ಇದೆ ಅಂದ್ರೆ, ನಮ್ಮ ವಿದ್ಯಾರ್ಥಿಗಳಿಗೆ ಈಗಲೂ ಶಿಕ್ಷಕರ ಬಗ್ಗೆ ಇಷ್ಟೊಂದು ಗೌರವ ಅಭಿಮಾನ ಇದೆಯಲ್ಲ ಅಂತಂದ ಹೇಳಿ ಬಹಳ ಸಂತೋಷ ಆಗ್ತಾ ಇದೆ. ಆಮೇಲೆ ಅವ್ರನ್ನೆಲ್ಲ ಬಹಳ 42-43 ವರ್ಷಗಳ ನಂತರ ಅವ್ರನ್ನ ಭೇಟಿ ಆಯ್ವಲ್ಲ, ಅವರ ಸ್ಥಿತಿಗತಿಗಳು, ಅವ್ರ ಅಪಿಯರೆನ್ಸ್ ಎಲ್ಲ ನೋಡೋದಕ್ಕೆ ಒಂಥರ ಆನಂದವಾಯ್ತು.
ಅವರ ಅಭ್ಯುದಯ ಹೆಂಗ್ ನಡೆದಿದೆ ಎಂಬುದನ್ನ ತಿಳ್ಕೊಂಡಿದ್ದಾಯ್ತು. ಹಾ. ಇದು ಒಳ್ಳೆ ಬೆಳವಣಿಗೆ ಅಂತ ನಮ್ಗೆ ಅನ್ಸುತ್ತೆ. ಮತ್ತೆ ಈಗ ಎಲ್ಲರೂ ಡಾಕ್ಟರ್, ಇಂಜಿನಿಯರ್ ಒಳ್ಳೊಳ್ಳೆ ಹುದ್ದೆನಲ್ಲಿದ್ದಾರೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಅವ್ರಿಗೆ ನಾವು ಕೊಟ್ಟಂತ ವಿದ್ಯೆ ಸಾರ್ಥಕತೆ ಆಗಿದೆ. ನಾವು ಬೆಳೆಸಿದಂತ ಮಕ್ಕಳು ಅವ್ರ ಮಕ್ಕಳಿಗೆ ಆ ವಿದ್ಯೆಯನ್ನು ಬರುವಂತೆ ಮಾಡಿದಾರಲ್ಲ, ಹಂಗೆ ಕಂಟಿನ್ಯೂ ಆಗ್ತಾ ಇದೆಯಲ್ಲ ಅಂತಕ್ಕಂಥ ಮನೋಭಾವ ನಮ್ಗೆ ಮೂಡಿದೆ. ಯಾವ ಸಬ್ಜೆಕ್ಟ್ ಹಾಕಿದ್ರೆ? ನಾನು ಸೋಷಿಯಲ್ ಸೈನ್ಸ್. ಸೋಷಿಯಲ್ ಸೈನ್ಸ್. ನಿಮ್ಗೆ ಇವಾಗ 42 ಇಯರ್ಸ್ ಆದ್ಮೇಲೆ ನಿಮ್ಮ ಸ್ಟೂಡೆಂಟ್ಸ್ ಗಳೆಲ್ಲ ಗುರುವಂದನ ಕಾರ್ಯಕ್ರಮ ಮಾಡ್ತಾರೆ. ಏನ್ ಅನಿಸ್ತಾ ಇದೆ ನಿಮಗೆ? ನಮ್ಗೆ ಈ ಪ್ರೋಗ್ರಾಮ್ ಕಂಡ್ಬಿಟ್ಟು ಇದು ಬಹಳ ನಮಗೆ ಮನಮೋಹಕವಾದಂತ ಒಂದು ಕಾರ್ಯಕ್ರಮ ಇದು. ಓಕೆ ಸರ್. ಶಿಷ್ಯರು ಮತ್ತು ಗುರುಗಳ ನಡುವಿನ ಒಂದು ಸಮ್ಮಿಲನ. ಅಂತೆ ಎಲ್ಲೆಲ್ಲೋ ಯಾವ್ಯಾವ ಹುದ್ದೆಯಲ್ಲಿರ್ತಕ್ಕಂಥ ಅವರು ಇವತ್ತು ಬಂದು ನಮ್ಮನ್ನು ಭೇಟಿ ಆಗ್ಬಿಟ್ಟು ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ, ನಾವು ಹೇಳಿದೀವಿ. ಈ ಇಬ್ಬರು ಗುರು ಶಿಷ್ಯರ ನಡುವಿನ ಒಂದು ಈ ಬಾಂಧವ್ಯ ಇವತ್ತು ಹೇಗಿತ್ತು ಅಂತ ಹೇಳಿ ತೋರ್ಪಡಿಸ್ತೈತೆ ಈ ಕಾರ್ಯಕ್ರಮ. ಅಷ್ಟು ಚೆನ್ನಾಗೈತೆ. ಮತ್ತೆ ಇವಾಗ ಅಲ್ಲಿ 42 ವರ್ಷದಲ್ಲಿ ಈ ಸ್ಟೂಡೆಂಟ್ ಇದಾರಲ್ವಾ, ತುಂಬಾ ತರಲೆಗಳು ಇರ್ತಾರೆ. ಆ ಟೈಮಲ್ಲಿ ನೀವು ಹೊಡೆದಿರ್ತೀರಾ, ಚೇಷ್ಟೆ ಮಾಡಿರ್ತಾರೆ. ಬಟ್ ಈಗ ಅವರು ಈ ಬೆಳೆದು ಬಿಟ್ಟು ನಿಮ್ಮ ಒಂದು ಇದನ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ. ನಿಮ್ಮ ಅದ್ರ ಅನುಭವ ಏನ್ ಅನ್ನಿಸ್ತಿದೆ? ಈಗ ಇದರಲ್ಲಿ ಒಳ್ಳೆ ವಿದ್ಯಾರ್ಥಿಗಳು ಅದಾರೆ, ಸ್ವಲ್ಪ ಕೀಟ್ಲೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಅದಾರೆ. ಆದ್ರೂ ಈ ಸ್ಟೇಜ್ ನಲ್ಲಿ ಅವರು ಒಂದು ಲೆವೆಲ್ ಬಂದಿದ್ದಾರೆ, ಒಂದು ಮಟ್ಟಕ್ಕೆ ಬಂದಿದ್ದಾರೆ, ಒಳ್ಳೆ ಸುಸ್ಥಿತಿಯಲ್ಲಿದ್ದಾರೆ. ಅಂತದ್ದೇನಿಲ್ಲ. ಎಲ್ಲೋ ಒಬ್ಬ ಮಧ್ಯದಲ್ಲಿ ಮೂಲ ಕೂತ್ಕೊಂತಕ್ಕಂಥ ಹುಡುಗ ಇವನು ಏನಪ್ಪ ಇವನು ಅಂತೇಳಿ ಅಂದ್ಕೊಂತಿದ್ವಿ, ನಾವು ನೆಗ್ಲೆಕ್ಟ್ ಮಾಡ್ತಿದ್ವಿ. ಅವನು ಇವತ್ತು ಬಂದ್ಬಿಟ್ಟು ಅವನ ಏನು ತಿರುವು, ಅವನ ಒಂದು ಬದಲಾವಣೆ, ಅವನ ಪರಿವರ್ತನೆಯಿಂದ ನೋಡಿದ್ರೆ ಏನಪ್ಪ ಇಷ್ಟೊಂದು ಬದಲಾವಣೆ ಆಗಿದ್ದಾನೆ ಅನ್ನೋದು ಒಂದು ಕಂಡು ಬರ್ತೈತಿ ಈ ಕಾರ್ಯಕ್ರಮದಿಂದ. ಹೌದು. ಯಾರನ್ನು ಮುಖ ನೋಡಿ ಮನೆ ಹಾಕಕ್ ಆಗಲ್ಲ. ಇಲ್ಲ ಅವತ್ತು ಮಾತಾಡಿದಾಗ ನಾವು ಪಾಠ ಮಾಡ್ತಾ ಇದ್ರೆ ಎಲ್ಲ ಹಿಂದೆ ಸಂದೆ ಕೂತ್ಕೊಂಡ್ರು ಇವತ್ತು ಒಳ್ಳೆ ಯಶಸ್ಸನ್ನು ಸಾಧಿಸಿದ್ದಾರೆ, ಒಳ್ಳೆ ಸ್ಥಿತಿಗೆ ಹೋಗಿದ್ದಾರೆ, ಒಳ್ಳೆ ಹುದ್ದೆಗೆ ಹೋಗಿದ್ದಾರೆ. ಅವರು ಮತ್ತೆ ಇಂಥ ಶೈಕ್ಷಣಿಕ ಕಾರ್ಯಕ್ರಮಗಳು ನೆರವು ನೀಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಬಹಳ ಸಂತೋಷ ಆಯ್ತು ಈ ಕಾರ್ಯಕ್ರಮ. ಓಕೆ ಸರ್, ಥ್ಯಾಂಕ್ ಯು.